ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಹೆಂಗಿದ್ದೀರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ನೋಡ್ರಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಿಮಗಾಗಿ ತಂದಿದ್ದೇನೆ. ಏನಪ್ಪ ಆ ಟಿಪ್ಸ್ಗಳು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಮ್ಮ ಒಂದು ಮನೆಯಲ್ಲಿ ನಾವು ಚಪಾತಿಯನ್ನು ಮಾಡ್ತಾ ಇರ್ತೀವಿ. ಅದನ್ನು ನಾವು ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟೆ ಅಂದ್ರೆ ತುಂಬ ರುಚಿಯಾದಂಥ ಚಪಾತಿಗಳು ಆಗ್ತವೆ. ಹಾಗೆ ನೋಡಿ, ಇಲ್ಲಿ ಬಾಣಲೆ ನಾವು ಏನಾದರೂ ಅಡುಗೆ ಮಾಡಿದಾಗ ಪೂರ್ತಿ ಕಪ್ಪಾಗಿರ್ತದೆ. ಅದು ಸ್ವಲ್ಪ ಬೇಗ ವಾಶ್ ಆಗೋಲ್ಲ. ಹಾಗಾಗಿ ಇಲ್ಲಿ ನಾನು ಸಿಂಪಲ್ಲಾಗಿ ಒಂದು ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಕಪ್ಪಾದ ಬಾಣಲೆಗೆ ನಾವು ಸ್ವಲ್ಪ ಸರ್ಫೆಕ್ಸೆಲ್ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಟೂತ್ ಪೇಸ್ಟನ್ನು ಹಾಕ್ಕೊಳ್ಳಿ. ಯಾವುದಾದ್ರೂ ಟೂತ್ ಪೇಸ್ಟ್ ಆದರೂ ನಡೆಯುತ್ತೆ. ಆ ಒಂದು ಟೂತ್ ಪೇಸ್ಟನ್ನು ನಾನು ಇಲ್ಲಿ ಕೂಲ್ಗೇಟ್ ತೊಗೊಂಡಿದ್ದೀನಿ. ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ಲ, ನೀವು ಕೂಡ ಅದೇ ರೀತಿಯಾಗಿ ಫಾಲೋ ಮಾಡಿ. ಇದನ್ನು ಹಾಕಿಬಿಟ್ಟು ಸರ್ಫೆಕ್ಸೆಲ್ ಮತ್ತು ಕೋಲ್ಗೇಟನ್ನು ಹಾಕಿಬಿಟ್ಟು ಸ್ವಲ್ಪ ಕುದಿಸ್ರಿ. ಈ ನೀರನ್ನು ಪೂರ್ತಿ ಕುದಿಯೋದ್ರಿಂದ ಆ ಜಿಡ್ಡು ಏನಿರುತ್ತಲ್ಲ, ಕಪ್ಪಾಗಿರ್ತದಲ್ಲ, ಅದೆಲ್ಲ ಹೋಗುತ್ತೆ. ನೋಡಿ ಎಷ್ಟು ಕ್ಲೀನ್ ಆಯ್ತು ಅಂತ ಹೇಳಿ ನಾನೀಗ ತೊಳ್ಕೊಂಬಂದೆ. ಹಾಗೆ ನೋಡಿ, ಒಂದು ಪ್ಲಾಸ್ಟಿಕ್ ಬುಟ್ಟಿಗೆ ಒಂದಿಷ್ಟು ನೀರನ್ನು ಹಾಕ್ಕೊಂಬಿಟ್ಟು ನಮ್ಮ ಮನೆಯಲ್ಲಿ ವೇಸ್ಟ್ ಆದಂಥ ಗುಳಿಗಳು ಅಂದರೆ ಡೇಟ್ ಬಾರ್ ಆಗಿರ್ತಲ್ಲ ಅಂಥ ಗುಳಿಗೆನ ಒಂದು ಟ್ಯಾಬ್ಲೆಟನ್ನು ಹಾಕ್ಕೊಳ್ರಿ. ಇದ್ರಾಗ ಟ್ಯಾಬ್ಲೆಟನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಸರ್ಫೆಕ್ಸೆಲನ್ನು ಹಾಕ್ಕೊಳ್ರಿ. ನೀವು ಯಾವುದಾದ್ರೂ ಪೌಡ್ರನ್ನ ಹಾಕ್ಕೋಬೋದು, ಅಂದರೆ ಬಟ್ಟೆ ವಾಶ್ ಮಾಡೋಂಥ ಪೌಡರ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ಕೈಯಿಂದ ಕಲಕಿ. ನಾನಿಲ್ಲಿ ಒಂದು ಟೀ ಶರ್ಟನ್ನು ತೊಗೊಂಡಿದ್ದೀನಿ. ಅಂದರೆ ನಾವೇನು ಯೂಸ್ ಮಾಡ್ತೇವಲ್ಲ ಕಲ್ಲು ಒರೆಸ್ಲಿಕ್ಕೆ ಹತ್ರ, ಆ ಒಂದು ಟೀ ಶರ್ಟನ್ನು ತೊಗೊಂಡಿದ್ದೀನಿ. ಆ ಟೀ ಶರ್ಟನ್ನು ನಾವು ಇದರಲ್ಲಿ ಅದ್ಬಿಟ್ಟು ಒಂದು ಕೋಲನ್ನು ತಗೊಳ್ಳಿ, ಸ್ಟಿಕ್ ತೊಗೊಂಡುಬಿಟ್ಟು ಒಂದು ರಬ್ಬರ್ ತೊಗೊಂಡ್ಬಿಟ್ಟು ನಾವು ಈ ಒಂದು ಸರ್ಫೆಕ್ಸಲಲ್ಲಿ ಮತ್ತು ಟ್ಯಾಬ್ಲೆಟ್ ಏನು ಹಾಕಿದ್ವಲ್ಲ ಆ ಒಂದು ನೀರಿನಲ್ಲಿ ಅದ್ದಿದಂಥ ಟೀ ಶರ್ಟನ್ನು ಈ ರೀತಿಯಾಗಿ ಹಾಕ್ಕೊಂಬಿಟ್ಟು ನಾವು ಗೋಡೆ ಮೇಲೆಲ್ಲ ಹಲ್ಲಿಗಳು ಓಡಾಡ್ತಾ ಇರ್ತವೆ, ಈ ಥರ ಒಂದು ಜಿರಳೆಗಳು ಜಾಸ್ತಿ ಗೂಡು ಕಟ್ಟೋದು ಮಾಡ್ತಿರ್ತಾವಲ್ಲ, ಈ ರೀತಿ ನಾವು ವಾಶ್ ಮಾಡೋದ್ರಿಂದ ಯಾವುದೇ ರೀತಿಯ ಬೇಗ ಗೂಡು ಕಟ್ಟೋದಿಲ್ಲ ಮತ್ತು ಹಲ್ಲಿಗಳು ಕೂಡ ಇದರ ಒಂದು ಸ್ಮೆಲ್ಗೆ ಬರೋದಿಲ್ಲ. ಈ ಟಿಪ್ಸ್ ನಿಮಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಹಾಗೆ ನೋಡಿ, ಇಲ್ಲಿ ನಾನೊಂದು ವೇಸ್ಟ್ ಆದಂಥ ಪೇಪರನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಅರಿಶಿನ ಮತ್ತು ಒಂದಿಷ್ಟು ಮೆಣಸಿನಕಾಯಿ, ಒಣ ಮೆಣಸಿನಕಾಯನ್ನು ಹಾಕ್ಕೊಳ್ಳಿ. ಆನಂತರ ನಾವು ಪೂಜೆಗೆ ಏನು ಬಳಸ್ತೇವಲ್ಲ ಕರ್ಪೂರ, ಆ ಒಂದು ಕರ್ಪೂರವನ್ನು ಈ ರೀತಿಯಾಗಿ ಪುಡಿ ಮಾಡಿ ಹಾಕ್ಕೊಂಡು ನಾನು ಯಾವ ಥರ ಮಡಿಸ್ತಾ ಇದ್ದೀನಲ್ಲ ಅದೇ ಸೇಮ್ ಪ್ರೊಸೀಜರಲ್ಲಿ ನೀವು ಕೂಡ ಮಡಿಸ್ಕೋಬೇಕು. ನಮ್ಮ ಒಂದು ಅಂದರೆ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಅಕ್ಕಿ, ಆ ಅಕ್ಕಿಯಲ್ಲಿ ಏನಾದರೂ ನುಸಿ ಹುಳುಗಳಾದೆ ಅಂದರೆ ಈ ರೀತಿ ಇಡೋದ್ರಿಂದ ಆ ಒಂದು ಡಬ್ಬದಲ್ಲಿರ್ತಕ್ಕಂಥ ಅಂದರೆ ಅಕ್ಕಿ ಜೊತೆಗಿರ್ತಕ್ಕಂಥ ನುಸಿಗಳೆಲ್ಲ ಹೊರಗಡೆ ಬರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಎಲ್ಲ ಒಂದು ಹುಳುಗಳು ಯಾವ ರೀತಿಯಾಗಿ ಬಂದಿದ್ದಾವಂತ ಹೇಳಿ. ಇವಾಗ ಮತ್ತೆ ಫುಲ್ಲು ಅಕ್ಕಿ ಕ್ಲೀನ್ ಆಗಿರುತ್ತೆ, ಹಾಗಾಗಿ ಹುಳು ಕೂಡ ಬೇಗ ಆಗೋದಿಲ್ಲ. ಈ ರೀತಿಯಾದ ಒಂದು ಟಿಪ್ಸನ್ನು ನೀವು ಕೂಡ ಉಪಯೋಗಿಸಿ. ಆನಂತರ ಅದನ್ನು ತೆಗೆದುಬಿಟ್ಟು ನೀವು ಸ್ವಲ್ಪ ಒಣ ಮೆಣಸಿನಕಾಯನ್ನು ಹಾಕಿಟ್ಟೆ ಅಂದರೆ ಬೇಗನೂ ಕೂಡ ಹುಳು ಆಗೋದಿಲ್ಲ, ಮತ್ತು ನೀವು ಡಬ್ಬಿಯನ್ನು ಮುಚ್ಬೋದು. ನೋಡಿ, ನಮ್ಮ ಮನೆಯಲ್ಲಿ ಒಂದು ಸ್ವಿಚ್ ಬಟನ್ ಇರುತ್ತಲ್ಲ, ಅಲ್ಲಿ ಏನಾದರೂ ಕೆಳಗಡೆ ಇದ್ದರೆ ಹುಡುಗರು ಸ್ವಲ್ಪ ಕೈಗಳನ್ನು ಇಡ್ತಿರ್ತಾರೆ. ಯಾಕಂದರೆ ತರಲೆ ಹುಡುಗರು ತುಂಬ ಇದು ಮಾಡ್ತಿರ್ತಾರಲ್ಲ, ಹಾಗಾಗಿ ನಾವು ಈ ಥರ ಏನಾದರೂ ಬೆಳ್ಳು ಹಾಕಬಾರ್ದು, ಹುಡುಗರೆಲ್ಲ ಮುಟ್ಟಬಾರ್ದು ಅಂತ ಹೇಳಿದಂದ್ರೆ ನಮ್ಮ ಮನೆಯಲ್ಲಿ ಸ್ಟಿಕ್ಕರ್ ಇರುತ್ತಲ್ಲ, ಆ ಸ್ಟಿಕ್ಕರನ್ನು ನಾವು ಅದಕ್ಕೆ ಹೋಲಿಗೆ ಅಂಟಿಸ್ಬಿಟ್ರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಹಾಗೆ ನೋಡಿ, ನಾವು ಖರ್ಜೂರನ್ನು ತಿಂದು ಬೀಜವನ್ನು ಬೀಸಾಕ್ಬಿಡ್ತೀವಿ. ಆ ಒಂದು ಬೀಜನ ನಾವೇನು ಮಾಡಬೇಕು, ಎಸೆದ ಹಾಗೆ ಕ್ಲೀನಾಗಿ ತೊಳ್ಕೊಂಬಿಟ್ಟು ಬಿಸಿಲಲ್ಲಿ ಒಣಗಿಸ್ಕೊಂಬಿಟ್ಟು ಒಂದು ಬಾಣಲೆಯಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಪೂರ್ತಿ ಚಂದಾಗ ನಾನು ಹೆಂಗೆ ತೋರಿಸ್ತೇನಲ್ಲ ಹಂಗೆ ಹುರ್ಕೋಬೇಕ್ರಿ. ಹುರ್ಕೊಂಬಿಟ್ಟಾದ ನಂತರ ಇದನ್ನು ಏನು ಮಾಡಬೇಕು, ಆರಿದ ನಂತರ ಇದನ್ನು ಪುಡಿ ಮಾಡ್ಕೋಬೇಕು ಮಿಕ್ಸಿ ಹಾಕ್ಕೊಂಡು. ಸೇಮ್ ಕಾಫಿ ಪುಡಿ ಇರುತ್ತಲ್ಲ ಅದೇ ರೀತಿ ಆಗುತ್ತೆ. ಸೇಮ್ ನಾನು ತೋರಿಸ್ದಾಗೆ ಮಾಡಿ. ಹಾಗೆಯೇ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ರಿ. ಅದು ಚೆನ್ನಾಗಿ ಕಾದಾದ ನಂತರ ನಾವೇನು ಖರ್ಜೂರದ ಪುಡಿಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಟೀ ಸ್ಪೂನಷ್ಟು ನಾವು ಖರ್ಜೂರದ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ನಾವು ಬೆಳಗ್ಗೆ ಮಾರ್ನಿಂಗು ಸಾಯಂಕಾಲ ಟೀ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತಲ್ಲ, ಹಾಗಾಗಿ ಈ ರೀತಿ ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ಇದರಲ್ಲಿ ಒಂದು ಫೈಬರ್ನ ಅಂಶ ಜಾಸ್ತಿ ಇರ್ತದೆ. ಈ ಒಂದು ಈ ಒಂದು ಕಾಫಿಯನ್ನು ರೂಢಿ ಮಾಡ್ಕೊಳೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ಟಿಪ್ಸ್ ನಿಮಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ನೋಡಿ, ನೀವು ಯಾವುದೇ ರೀತಿಯ ಒಂದು ಖರ್ಜೂರದ ಬೀಜವನ್ನು ಎಸೆದ ಹಾಗೆ ಈ ರೀತಿಯಾಗಿ ಪೌಡ್ರನ್ನು ಮಾಡ್ಕೊಂಡಿಟ್ಕೊಂಡು ನಾವು ಟೀ ಕಾಫಿ ಕುಡಿಯೋ ಒಂದು ಅಭ್ಯಾಸದ ಬದಲು ನಾವು ಇದನ್ನೇ ಕುಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಈ ಟಿಪ್ಸು ನಿಮಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ.
ಹಾಗೆಯೇ ನೋಡಿ ನೋಡಿ ಸೇಮ್ ಕಾಪಿ ಕಂಡಂಗಾಗುತ್ತೆ. ಹಾಗೆ ನೋಡಿ ನಮ್ಮ ಮನೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ದರು. ಹಾಗಾಗಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡ್ಬಂದಿದ್ರು. ಆ ಒಂದು ಪ್ರಸಾದವನ್ನು ಕೂಡ ತಂದಿದ್ದಾರೆ. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾವ ರೀತಿ ಇದ್ವು, ಟಿಪ್ಸ್ಗಳು ಯಾವ ರೀತಿ ಇದ್ವು ಅಂತ ಹೇಳಿ. ನಿಮಗೆ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆಯೇ ಮತ್ತೆ ಒಂದು ಹೊಸ ಟಿಪ್ಸ್ ಜೊತೆಗೆ ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಹಾಗೆಯೇ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತೆ ಹೊಸ ವಿಡಿಯೋ ಜೊತೆಗೆ ಮತ್ತೆ ಬರ್ತೇನೆ ಅಂತ ಹೇಳುತ್ತಾ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.